ಸರಿ, ಹಾಗಾದ್ರೆ ಮತ್ತೆ ಶುರು ಮಾಡೋಣ. ಎರಡನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರ್ಯಾರು ನೋಡಿಕೊಂಡ್ರು? ಮನೆಯಲ್ಲಿ, ಹೊರಗಡೆ, ಅಕ್ಕಪಕ್ಕದವರು, ಫ್ರೆಂಡ್ಸು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು SLC ಓದೋವರೆಗೂ ರಾಘವೇಂದ್ರ ಕಾಲೋನಿಯಲ್ಲೇ ಇದ್ವಿ. ನಮ್ಮ ತಂದೆ ಫ್ರೀಡಮ್ ಫೈಟರ್ ಆಗಿದ್ರು. ಪಾಕಿಸ್ತಾನಕ್ಕೂ ಹೋಗಿದ್ರು, ಪಂಜಾಬ್ ಹೋಗಿದ್ರು. ಫ್ರೀಡಮ್ ಫೈಟ್ರು? 47ನೇ ಇಸ್ವಿಲಿ ಯುದ್ಧಕ್ಕೆಲ್ಲ ಹೋಗಿ ಬಂದಿದ್ದಾರೆ. ಲಾಹೋರು ಎಲ್ಲ ಕಡೆ ಹೋಗಿ ಬಂದರು. ಸೊ ಇಂಡಿಯಾ ಇಂಡಿಪೆಂಡೆನ್ಸ್ಗೆ ಅವರು ನಮ್ಮ ಅಕ್ಕ ಹುಟ್ಟಕ್ಕೆ ಮುಂಚೆ ಹೊರಟೋದವರು, ನಮ್ಮ ಅಕ್ಕ ಹುಟ್ಟಿದ ಮೇಲೆ ಬಂದರು. ಅವಾಗ 2 ವರ್ಷ. ಸೊ ಹಾಗಾದ್ರೆ ಇಂಡಿಯಾ ಇಂಡಿಪೆಂಡೆನ್ಸ್ಗೆ ಅವರು ಇನ್ವಾಲ್ವ್ ಆಗಿದ್ರು. ತುಂಬಾ 6 ಅಡಿ ಇದ್ರು. ವೈಟ್ ಡ್ರೆಸ್ ಕಡೆಯವರೆಗೂ ಅವ್ರು ಹಾಕೋತಾ ಇದ್ರು. ತುಂಬ ಜೋರಾಗೂ ಇದ್ರು. ಎಲ್ಲ ಹೆದರೋರು. ಅವರು ನರಸಿಂಹಯ್ಯನವರು, ಯೋಗ ನರಸಿಂಹಯ್ಯ ಅಂದರೆ ಹೆದರೋರು. ರೋಡಲ್ಲೇ BTC ಇನ್ಸ್ಪೆಕ್ಟ್ರು ಇದ್ರು ಎದುರಿಗೆ. ಇಬ್ಬರೂ ರೋಡು ಕಾಯೋರು. ರಾತ್ರಿ ಆಗಲೂ ಕಳ್ಳರಿಗೋಸ್ಕರ. ಆಮೇಲೆ ಯುದ್ಧ ಮಾಡಿದಾಗ ನಮ್ಮನೆ ಲಾಸ್ಟ್ ಮನೆಯಲ್ಲಿ ಇಟ್ಟಿಗೆ ಎಲ್ಲ ಜೋಡಿಸ್ಬಿಟ್ಟಿದ್ರು ಅಂತೆ. ನಮ್ಮಮ್ಮ ಹೇಳ್ತಾಯಿದ್ರು, ಜೋಡಿಸ್ಬಿಟ್ಟು ಅವರೆಲ್ಲ ಮುಸ್ಲಿಮ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂತೇಳಿ ಒಂದು ಬಾಗಿಲೆಲ್ಲ ಮುಚ್ಚಿಬಿಟ್ಟು ಇನ್ನೊಂದು ಸಣ್ಣ ಬಾಗಿಲಲ್ಲಿ ಓಡಾಡ್ತಾಯಿದ್ರು. ಆಮೇಲೆ ನಮಗೆ ಹಿಂಗೇನೆ ನಮ್ಮ ತಂದೆ ಫ್ರೀಡಮ್ ಫೈಟರ್ ಆಗಿದ್ದರು. ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಚೆನ್ನಾಗಿದ್ವಿ. ಫ್ರೆಂಡ್ಸು ಇದ್ದರು, ನಮ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದರು. ಚಾಮರಾಜಪೇಟೆಗೆ ಹೋಗಿ ಬರೋದು, ಸ್ಕೂಲ್ಗೆ ಹೋಗಿ ಬರೋದು ಮಾಡೋದು. ನಮ್ಮ ಸೋದರ ಮಾವಂದ್ರು ಮನೆಗೆ ಬರೋರು. ನಿಮ್ಮ ಫ್ರೆಂಡ್ಸು ಅಂದರೆ ನಿಮ್ಮ ಫ್ರೆಂಡ್ ಯಾರು ನೆನಪಿದೆಯಾ? ನಿಮ್ಮ ಫ್ರೆಂಡ್ ರತ್ನ ಅಂತ ಈಗಲೂ ಇದಾರಾ? ಇದು ದಿನ ಕುಡಿತಾರಲ್ಲ, ದಿನ ಪಟ್ಟು ಡ್ರಿಂಕ್ಸ್ ಆ ಅಂಗಡಿ ಇಟ್ಟಿದ್ದಾರೆ. ದೊಡ್ಡ ಇದು ಅವಳು ಪಾಪ. ಎಲ್ಲರೂ ಇದ್ದಾರೆ. ಒಬ್ಬರು ಹೋಗ್ಬಿಟ್ರು. ಸ್ವರಾಜ್ಯ ಅಂತ ಇದ್ಲು ಅವಳು. 47ನಲ್ಲೇ ಹುಟ್ಟಿದ್ಲು ಅವಳು. ಆಮೇಲೆ ಕ್ರಮೇಣ ಕ್ಯಾನ್ಸರ್ ಬಂತ ಅವಳು ಹೊಟ್ಟೋದ್ಲು. ಇದು ಫಸ್ಟ್ ಬರೋಳು ಕ್ಲಾಸ್ಗೆ. ನಾವು ರತ್ನನ ಯಾವಾಗ ಭೇಟಿ ಮಾಡಿದ್ದು ನೀವು? ರತ್ನ ಅವ್ರನ್ನ ಸುಮಾರು ಒಂದು 8-10 ವರ್ಷದ ಕೆಳಗೆ ಈ ದೇವಸ್ಥಾನಕ್ಕೆ ಬಂದಿದ್ರು. ಬನ್ನಿ ಬಾ ನೀನು ಎಲ್ಲ ದೇವಸ್ಥಾನಕ್ಕೂ ಹಾಡು ಹೇಳಿಸ್ತೀನಿ ಅಂತೆಲ್ಲ ಅಂದ್ಲು. ನನ್ನ ಟ್ರೈನಿಂಗೇ ಇಲ್ಲಮ್ಮ, ಹೊಟ್ಟೋಗಿದೆ ನನಗೆ, ನಾನು ಎಲ್ಲೂ ಹೋಗ್ತಾ ಇಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ಹೇಳಿ. ಎಲ್ಲಿದ್ದಾರೆ ಅವರು? ಬೆಂಗಳೂರಲ್ಲಿ? ಇಲ್ಲೆಲ್ಲಿ ಗೊತ್ತಿಲ್ಲ. ಹೆಬ್ಬಾಳಲ್ಲೂ ಎಲ್ಲ ಇದ್ದಾಳೆ. ತುಂಬ ಜನ ಇದ್ದರು ಪಾಪ. ಫ್ರೆಂಡ್ಸ್ ಎಲ್ಲ ಒಳ್ಳೆಯವರಾಗಿದ್ದರು. ಆಮೇಲೆ ಯಾರು ಚಾಮರಾಜಪೇಟೆನಲ್ಲಿ ಕೊಟ್ಟಿಗೆ ರಾಮಚಂದ್ರ ರಾಯನ ಮನೆಯವರು, ಅವಳ ಮೊಮ್ಮಗಳು ನನ್ನ ಫ್ರೆಂಡ್. ಅವರು ಇದ್ದರು. ಎಲ್ಲರೂ ಚೆನ್ನಾಗಿದ್ದರು. ಬೆಳ್ಕೊಂಡು ಬಂದ್ವಿ. ಆಗ ಬೆಳ್ಕೊಂಡು ಬಂದಾಗ ತುಂಬ ಭಯ ನನಗೆ. ಅದಕ್ಕೆ ಒಬ್ಬಳಿಗಂತೂ ಲೀಲಾ ಅಂತ ಅವ್ಳು ಸತ್ತೋದ್ಲು ಮೊನ್ನೆ. ಅವ್ಳಿಗೆ ಶುಗರ್ ಇತ್ತು. ನನಗಿನ್ನ ದೊಡ್ಡವ್ರು 2 ವರ್ಷ. ಏನೇ ಆದರೂ ಅವ್ರಿಗೆ ನಾನು ಜವಾಬ್ದಾರಿ ತಗೋತಿದ್ದೆ. ಸ್ಕೂಲಲ್ಲಿ ಯಾರೋ ಒಬ್ಬರದ್ದು ನಿಪ್ಪು ಇದೇನ ಪೆನ್ನಿಂದು ಅದು ಕಳೆದ್ಬಿಟ್ಟಿದ್ದೆ. ನಾ ಕಾಣಿಗೆ ಅವರು ಸುಮಾರು 2 ರೂಪಾಯಿ ಅಲ್ಲ 3 ರೂಪಾಯಿನವರೆಗೂ ಇಸ್ಕೊಳಕ್ಕೆ ಶುರು ಮಾಡಿದ್ದು. ಭಯ ಹತ್ಕೊಂಡ್ಬಿಡ್ತು ಅವಾಗ ಲೀಲಾ ಅನ್ನೋರಿಗೆ ಹೇಳಿದೆ, ನೋಡಿ ಈಗ ಆಗ್ತಾ ಇದ್ದಿದ್ದೆ, ಏನು ಯೋಚನೆ ಬೇಡ ತಾಳು, ಹೆಡ್ ಮೇಡಮ್ಗೆ ಹೇಳ್ತೀನಿ ಅಂತೇಳಿ ಅಲ್ಲಿ ಹೇಳಿ ಬಯಸಿದ್ಲು. ಅವತ್ತು ಕ್ಲೋಸ್ ಆಗೋಯ್ತು. ಅವತ್ತಿಂದ ಹೋಗ್ತಿಲ್ಲ. ಯಾರು ಏನೇ ಕೇಳಿದ್ರು, ಹೊಸ ಚಪ್ಪಲಿ ಇದ್ದರೂ ಕೂಡ ಭಯಕ್ಕೆ ಚೆನ್ನಾಗಿದೆ ಅಂದರೆ ಎಲ್ಲ ಕೊಟ್ಬಿಡ್ತಿದ್ದೆ ನಾನು. ಮೊದಲಿಂದಲೂ ಹಂಗೇನೆ. ಆದರೆ ಹೆಣಕ್ಕೆ ಭಯ ಪಡ್ತಿದ್ದೆ. ಲಿಂಗಾಯತರೊಂದು ಬಾಡಿ ಹೋಯ್ತು ಚಾಮರಾಜಪೇಟೆ ಸ್ಕೂಲ್ಗೆ ಹೋಗ್ತಿದ್ದಾಗ. ಎಲ್ಲ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ನಂಗೆ ಅಲ್ಲಿ ಬರೋಕ್ಕೆ ಆಗ್ತಾಯಿಲ್ಲ, ಭಯ ಬೇರೆ. ಆಮೇಲೆ ಪಾಪ ಅವಳೇ ಜೊತೆಲಿ ಕರ್ಕೊಂಡು ಬಿಟ್ಲು ಮನೆಗೆ. ತುಂಬಾ ಭಯದಲ್ಲಿದ್ವಿ. ಯಾರು ಬರ್ತಾರೆ ಸ್ಟೀಲ್ ಪಾತ್ರೆ ಅಂಗಡಿಯವರು ಮನೆ ಮುಂದೆ ಅಂದರೆ ನಮ್ಮ ತಂದೆ ಆಚೆಗೆ ಬಿಡ್ತಾ ಇರಲಿಲ್ಲ. ತುಂಬ ಕಟ್ನಿಟ್ಟು. ಬೆಳಗಾಗಿದ್ದು ಹೊರಗಡೆ ನಿಂತ್ಕೊಂಡು ಮಾತಾಡೋ ಹಂಗಿಲ್ಲ. ಹೆಂಗಸರು ಒಳಗೆ ಬಂದುಬಿಡ್ಬೇಕು, ಒಳಗಿರಬೇಕು, ಕೆಲಸ ಮಾಡಬೇಕು. ಆ ಥರ ಎಲ್ಲ ಪಾಪ ಒಂದು ನಿರ್ಬಂಧದಿಂದ ನಡೆಸಿದ್ರು ನಮ್ಮ ತಂದೆ. ಏನು ತಪ್ಪಿದ್ರು ಅಲ್ಲೇ ಒಬ್ಬ ಸೊಪ್ಪನವನಿಗೆ ಒಂದು ಕಂತೆ ಜಾಸ್ತಿ ಆಗಿತ್ತು, ಒಂದು 2 ಅಡಿ ಜಾಸ್ತಿ ಆಗಿದ್ರು ಕರೆದು ವಾಪಸ್ ಕೊಟ್ಬಿಟ್ಟು ಫಸ್ಟ್ ಕೊಟ್ಬಿಡಿ ಇನ್ನೋರು. ಆ ಥರ ಬೆಳೆಸಿದ್ರು ನಮ್ಮನ್ನು. ಹಾಗೆ ಇದ್ದಾರೆ ಪಾಪ ಎಲ್ಲ ಅಣ್ಣ ತಮ್ಮಂದ್ರು ಹಂಗೆ ಇದ್ದಾರೆ. ನಾವು ಅದು ಅವ್ರು ಹೇಳಿದ್ದಂಗೆ ನಾವು ಕೇಳ್ಕೊಂಡಿದ್ವಿ. ಅತ್ತೆ ಮನೆಗೆ ಹೋದ್ಮೇಲೆ ತಲೆ ಬಾಗಬೇಕು ಅಂದರು. ನೀ ಎಲ್ಲರಿಗೂ ಬಾಗ್ತಾ ಇದೆಯಾ ಅಂದರು. ಆ ಬಾಗೋದಲ್ಲ, ಇರೋದ್ರಲ್ಲಿ ನಾವು ಹಾಗಿದ್ರೆ ಮಕ್ಕಳು ಮುಂದಿನ ಪೀಳಿಗೆ ಅವರು ಹಿರಿಯರು ದೊಡ್ಡವರು ಚಿಕ್ಕವರು ತಿಳ್ಕೊಂಡು ನಡೀಲಿ, ಪರಿಜ್ಞಾನ ಇಟ್ಕೊಂಡು ಬದುಕಲಿ ಅಂತ. ನಮ್ಮ ಮಕ್ಕಳು ಬದುಕ್ತಾರೆ. ಹೌದಪ್ಪ, ಇವಾಗಲೂ ಅಂತಾರೆ. ನಮ್ಮ ಸೋದರ ಮಾವನ ಮಗ ಹೇಳ್ತಾನೆ, ಅವಳು ಈ ಜಾಗ ಬಿಟ್ಟು ಅಮೆರಿಕಾಗೆ ಹೋಗಲ್ಲ ಎಲ್ಲರೂ ಮಕ್ಕಳು ಕರೆದ್ರು ಕೂಡ. ಯಾಕೆಂದರೆ ಅವಳು ಹಿರಿಯರು ನೋಡ್ತಾ ಇದ್ದಾಳೆ. ಏನೇ ಕಷ್ಟ ಆದರೂ ಅವಳು ಕಾರಲ್ಲಿ ಬಂದು ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಯೋಗಕ್ಷೇಮ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಅದೇ ನಿಮಗೆ ಕಾಪಾಡ್ತಾ ಇದೆ. ಪರಿಜ್ಞಾನ ಇಟ್ಕೊಂಡು ಬದುಕಿ ಮುಂದಿನ ಪೀಳಿಗೆ ನೋಯಿಸ್ಬೇಡಿ, ಯಾರಿಗೂ ನೋಯಿಸ್ಬೇಡಿ, ಹರ್ಟ್ ಮಾಡಬೇಡಿ, ನಮ್ಮ ಥರ ಕಷ್ಟ ಪಡದೇ ಇರಲಿ ಅಂತ. ಅಂಥ ಕಾಲಕ್ಕೆ ನನ್ನ ತಮ್ಮ ನರಸಿಂಹಮೂರ್ತಿ ಅನ್ನೋರು ಈ ಸುದರ್ಶನ ಚಕ್ರ ಹೋಮ ಮಾಡ್ತಾಯಿದ್ರು ಪ್ರತಿ ತಿಂಗಳು. ಆ ಬ್ಯಾಂಕ್ ಆಫೀಸರ್ ಬಂದ್ಬಿಟ್ಟು, ನೀವಿಲ್ಲಿ ಇನ್ನು ಗುರು ಸಿಕ್ಬಿಟ್ಟಿದ್ದಾರೆ, ಸಿಗ್ತಾರೆ ನಿಮ್ಗೆ ಇಷ್ಟರಲ್ಲೇ, ಹೊರಟು ಬಿಡಿ ಅಂದರು. ಅವ್ರು ಹೋಗಿ 10 ವರ್ಷದ ಮೇಲೆ ಅಪರೂಪಕ್ಕೆ ಅವರ ಹೆಂಡತಿನೂ ಪ್ರೆಗ್ನೆಂಟ್ ಆದರು. ಆ ಸಂತೋಷಕ್ಕೆ ಅವನು ನೀನು ಮಿಷನಿಗೆ ಸೇರ್ಕೊಬಿಡು ಅಂದರು.
ಏನು ಮಿಷಿನ್ನು ನಂಗೆ ಗೊತ್ತಿರಲಿಲ್ಲ. ನಾನು ಪೂಜೆ ವ್ರತ ಕತೆ ಎಲ್ಲ ಮಾಡ್ತಾ ಇದ್ದೆ ತುಂಬ. ಇವರ ಅಕ್ಕಂದು ಸತ್ತೋದವರೆಲ್ಲ ಕನ್ಸಲ್ಲಿ ಬರೋರು. ಇವರ ಇನ್ನೊಬ್ಬ ಅಕ್ಕನ ಮಗ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವನು ಬರೋನು. ಎಲ್ಲರೂ ಈಗ ಬರ್ತಾರಲ್ಲ, ನನಗೆ ಹೆದರಿಕೆಗೆ ಹಸುಗೆ ಹೆಸರು ಕಾಳು, ಅಕ್ಕಿ, ಬೆಲ್ಲ ಎಲ್ಲ ತೊಗೊಂಡೋಗಿ ಈ ಮಹಾಲಯ ಅಮಾವಾಸ್ಯೆ ನವರಾತ್ರಿ ಹಿಂದಿನ ದಿವಸ ಇಡ್ತಾ ಇದ್ದೆ, ಮಾರನೇ ದಿವಸ ಇಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಚಾಮರಾಜಪೇಟೆಯಲ್ಲಿದ್ದರು. ಅವ್ರು ಬಂದ್ಬಿಟ್ಟು ಸ್ಪಿರಿಚುವಲಲ್ಲಿ ಬಂದ್ಬಿಡು, ನಿಂಗೆ ಟ್ರಾನ್ಸ್ಮಿಷನ್ ಕೊಡ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೊರಟೇ ಹೋದರು 8 ದಿವಸ. ನನಗೇನು ಮಿಷಿನ್ ಇಡ್ತಾರೆ, ಏನು ಮಾಡ್ತಾರೆ, ನಾನು ಇಷ್ಟು ವರ್ಷ ವ್ರತಕತೆ ಮಾಡ್ತಿದ್ನಲ್ಲ, ನಾನು ಅದು ಬಿಟ್ಟು ಹೆಂಗಿರಬೇಕು ಅಂತೆಲ್ಲ ತುಂಬ ಅಣ್ಣ ಹೇಳಿದ್ದು. ತಮ್ಮ ಅಣ್ಣ ಹೇಳಿದಾಗ ರಿಯಾಲಿಟಿ ಅಡ್ಡ ಕೊಟ್ಟಿದ್ರು. ನನಗೆ ಅದಕ್ಕೆ ಇಂಗ್ಲೀಷ್ ಅಷ್ಟು ಅರ್ಥ ಆಗಲ್ಲ, ನಾನು ಅಷ್ಟು ಓದೋಳಲ್ಲ. ಆದರೆ ನನಗೆ ಇವನೇನು ಮಾಡ್ದಾಗ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಇದ್ಬಿಡು ನೀನು ಪ್ರಾಣಾಹುತಿ ಶಕ್ತಿನಲ್ಲಿ ನಿಂಗೆ. ಸೊ ಅವರು ಮುಂಚೆನೆ ಮಾಡ್ತಾ ಇದ್ರು. ಗುರು ಫಸ್ಟು, ಆಮೇಲೆ ನೆಕ್ಸ್ಟ್ ಮಾಡ್ತಾಯಿದ್ರು. ಆಮೇಲೆ ಕರ್ಕೊಂಡು ಹೋದ್ರು. ಮಾರನೇ ದಿವಸ ಮಧುಸೂದನ್ ಅನ್ನೋರು, ನನಗೆ ಇದು ಆಧ್ಯಾತ್ಮಿಕ ಅಂದರೆ ಏನು ಅಂತಲೂ ನನಗೆ ಅಷ್ಟು ಗೊತ್ತಿರಲಿಲ್ಲ. ಮಧುಸೂದನ್ ಅನ್ನೋರು, ಯಾವ ಇಸ್ವಿ ಅದು? ಅದು 90 ಸೆಪ್ಟೆಂಬರ್. ಅದೇ ಅಂದೆ, ಇವರು ಮೋದಿಯವರು ಹುಟ್ಟಿದ್ದಾರೆ, ನಾನು ಸ್ಪಿರಿಚುವಲಲ್ಲಿ ಹುಟ್ಟಿದ್ದೀನಿ 17ನೇ ತಾರೀಕು. ಆವಾಗ ಮೊದಲನೇ ಸಿಟ್ಟಿಂಗ್ ಕೊಡ್ತಾರೆ. ನೀನು ದಾಜಿ ಹುಟ್ಟಿದ ಸೆಪ್ಟೆಂಬರ್ ಅಲ್ವಾ? ಹೌದು, ಅವ್ರು 28 ಈಗ. ಇದು ನಾನು ತೊಗೊಂಡಿದ್ದು 17ಕ್ಕೆ ಪೂಜೆಗೆ. ಆಮೇಲೆ ಕರ್ಕೊಂಡು ಹೊಟ್ಟೋದ. ನಾನು ಹುಟ್ಟಿದ ದಿನ ನೀವು ತೊಗೊಂಡ್ರಿ? ನೀವು ಹುಟ್ಟಿದ ದಿನ ಹೇಳಿದೆ ಅವ್ರಿಗೆ. ಆಮೇಲೆ ಇನ್ನೊಂದು ಮಲ್ಕೋ ನೀನು ಇಲ್ಲೇ ನೆನೆ ಅಂತ ಹಾಲಲ್ಲಿ ಮಲಗಿಸ್ತಾ. ಸರಿ, ಅಲ್ಲೇನೋ ಏನೋ ಫೋಟೋ ಹಾಕಿದ್ದ. ಏನಪ್ಪ ಇದು ಅಂತಂದರೆ, ಇದನ್ನು ನೋಡ್ಕೊಂಡು ಮಲ್ಕೊ ನೀನು ಅಂತ ಬಾಬೂಜಿ ಫೋಟೋ ಎಲ್ಲ ಹಾಕಿದ್ದ. ಆದರೆ ನನಗೆ ಕನಸಿನಲ್ಲಿ ಈಶ್ವರ ಪಾರ್ವತಿ ನಮ್ಮ ಮನೆ ದೇವರು ಅಗ್ನಿ ಇರುತ್ತಲ್ಲ ಈ ಮಗ್ಗಿ ಪುಸ್ತಕದಲ್ಲಿ, ಅದು ಕಾಣಿಸ್ತು ಕಣೋ ಅಂದೆ. ಎಲ್ಲ ಒಳ್ಳೇದು, ನಿಂಗೆ ಈಶ್ವರನೇ ವರ ಕೊಟ್ಟಂಗೆ ಸಿಟ್ಟಿಂಗ್ ಕೊಡ್ತಾರೆ, ನಿನ್ಗೆ ಹೆದರ್ಕೋಬೇಡ ಹಾಗೆ ಅಂತ. ಸರಿ, ನಾನು ಏನೋ ಮಿಷಿನ್ ಇಟ್ಬಿಡ್ತಾರೆ ಹೃದಯದಲ್ಲಿ ಏನೋ ಅಂದ್ಕೊಂಡು ಭಯ ಗೊತ್ತಿಲ್ಲ. ಮೊದಲನೇ ಸಿಟ್ಟಿಂಗಿಗೆ ಮಿಷಿನ್ ಇಟ್ಬಿಡ್ತಾರೆ ಅಂತ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾನು ಏನು ಕಂಡೆ ಅಂದರೆ, ಮೊದಲನೇ ಸಿಟ್ಟಿಂಗಲ್ಲಿ ನಂದಾದೀಪನೇ ಲಾಲಾಜಿ, ಆಮೇಲೆ ಬಾಬೂಜಿ ಬಂದು ಬತ್ತಿ, ಚಾರೀಜಿ ಬಂದು ಹಚ್ತಾ ಇದ್ದಾರೆ. ಎಂಥ ಒಂದು ನಿಜವಾದ ನಾನು ಯಾರನ್ನೂ ನೋಡಿಲ್ಲ, ಗುರುಗಳನ್ನೇ ನೋಡಿರಲಿಲ್ಲ ಅದು. ಆಮೇಲೆ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅವಳಿಗೆ ಸುಸ್ತಾಗಿದೆ, ನಿಂಬೆಹಣ್ಣು ಕೊಡು, ನೀರು ಕೊಡು ಅಂದರು, ಕೊಟ್ಟರು. ಇವ್ರು ಇರಲಿಲ್ಲ, ನಾನೊಬ್ಬಳೇ ಕರ್ಕೊಂಡು ಹೊಟ್ಟೋದ. ಆಮೇಲೆ ನಾನು ಬೇಡ ಅನ್ನೋಗಿಲ್ಲ, ಬಿಡೋಗಿಲ್ಲ, ಅಲ್ಲೇ ಹಸು ಕೊಡಿವಂತೆ ಅದನ್ನೆಲ್ಲ ಅಂತ ಕೊಡಿಸ್ದೆ. ಸಿಟ್ಟಿಂಗ್ ಆದಮೇಲೆ ನಾನು ಹೇಳಿದೆ ಹೆಂಗಿತ್ತು ಅಂದ. ತುಂಬ ಚೆನ್ನಾಗಿತ್ತು, ನಂಗೆ ಹಿಂಗಾಯ್ತು ಎಂಬುದು ಒಂದೇ. ಅವ್ರಿಗೂ ಹೇಳಿಲ್ಲ, ಬರೆದಿಟ್ಟಿದ್ದೀನಿ, ಪ್ರಿಸಿಪ್ಟ್ರಿಗೂ ಹೇಳಿಲ್ಲ. ಅದು ಎಲ್ಲಿ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಇದ್ದ ಮೊದಲು. ಆಮೇಲೆ 2ನೇ ಸಿಟ್ಟಿಂಗ್ ಸಾಯಂಕಾಲ ಬರ್ತಾರೆ, ನೀನು ರೆಡಿಯಾಗಿರಮ್ಮ ಅಂದ. ಸರಿ, ಇದೇನಪ್ಪ ಇದಾಯಿತು ಮೊದಲನೇ ಸಿಟ್ಟಿಂಗ್. ಸರಿ, ಮಿಷಿನ್ ಇಡಲಿಲ್ಲ ಅಂದ್ಕೊಂಡೆ. ಅಂದರೆ ಅದ್ಭುತವಾಗಿತ್ತು. ಸಾಯಂಕಾಲ ಕೂತ್ಕೊಂಡೆ, ಬರೀ ಸೊಳ್ಳೆ. ಅದಕ್ಕೆ ನನ್ನದು ಅರ್ಧ ಗಂಟೆ ಅದು ಸೊಳ್ಳೆ ಹೋಗಲಿಲ್ಲ. ಅದಕ್ಕೆ ಸೊಳ್ಳೆ ಸಿಟ್ಟಿಂಗ್ ಅಂತ ಸಿಟ್ಬಿಟ್ಟು 2ನೇ ಸಿಟ್ಟಿಂಗ್. ಅವಾಗ ಹೇಳಿದ್ರು, ಮಧು ನಿಮ್ಮ ಲಕ್ಕು ನೋಡಿ, ಗುರುಗಳೇ ಬರ್ತಾ ಇದ್ದಾರೆ, ಬನ್ನಿ ಆಶ್ರಮಕ್ಕೆ, ಮೂರ್ತಿ ಕರ್ಕೊಂಡ್ಬಿಡಿ ಅಂದರು. 3ನೇ ಸಿಟ್ಟಿಂಗಿಗೆ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಸಂಜೆ ಸಿಟ್ಟಿಂಗ್ ಕೊಡ್ತಾ ಇದ್ದಾರೆ. ರಾಜಣ್ಣ ಅನ್ನೋರು ಕೊಟ್ಟರು. ಅಂದರೆ ಇವತ್ತು ನಿನ್ನೆ ಹೇಳಿದೆ ಅವ್ರಿಗೆ, ಇಷ್ಟು ವರ್ಷ ನಾನು ಹೇಳಿರಲಿಲ್ಲ. ಒಂದು ಸಣ್ಣ ಉಡುಗೊರೆ ಕೊಟ್ಬಿಟ್ಟು 35 ವರ್ಷದಿಂದ ನಾನೇನು ಮುಚ್ಚಿಟ್ಟಿದ್ದೆ, ಇವತ್ತು ನಿಮ್ಮ ಕೈಲಿ ಹೇಳ್ತಾ ಇದ್ದೀನಿ, ಇದೇನಮ್ಮ ಇವೆಲ್ಲ ಗಿಫ್ಟು ಹಾಗೆ ಅನ್ಬಾರ್ದು. 3ನೇ ಸಿಟ್ಟಿಂಗ್ನಲ್ಲಿ ನೀವೇನು ಹೇಳಿದ್ರಿ, 6 ತಿಂಗಳು ಮಾಡಮ್ಮ, ನಿಮ್ಗೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಅಂತ ಹೇಳಿದ್ರಿ. ಆದರೆ ಅದು ವೈಭವವಾಗಿ ನಾನು ಕಂಡಿದ್ದೇನು ಅಂದರೆ, ಇಡೀ ಆಶ್ರಮ ಕೆಂಪು ಕಾರ್ಪೆಟ್, ಹುಲ್ಲೊಂಥರ, ಸ್ವರ್ಗ ನೋಡಿಲ್ಲ. ಆದರೆ ಅಂಥ ಒಂದು ಕಣ್ಮುಂದೆ ಪೂರ್ತಿ ಅದನ್ನು ಅನುಭವಿಸ್ಬಿಟ್ಟೆ ನಾನು. ಅದರಿಂದ ನಾನು ನೀವು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತಲೂ ಅಂದ್ಕೊಂಡು ರೆಗ್ಯುಲರು ಧ್ಯಾನ ಶುರು ಮಾಡಿದೆ. 6ನೇ ದಿವಸನೇ ಒಂದು ಸಾಕ್ಷಾತ್ಕಾರದ ಗುರುತು ಗೊತ್ತಾಯಿತು. ಇನ್ನು ಇವರೇನೆ ನನ್ನ ಕಾಪಾಡ್ತಾರೆ, ಇವರು ಕಡೆಯವರೆಗೂ ಕೇಳಿದ್ರು, ಬಾಯ್ಬಿಟ್ಟೆ ಕೇಳಿದ್ರು. 6ನೇ ದಿವಸವೇ ಹತ್ಕೊಂಡು ಯಾರು ಅದೇ ಗುರುಗಳೇ ನನ್ನ ಬಾಯಿಲೇ ಆಡಿಸಿದ್ರಪ್ಪ. ಏನಾಗತ್ತಮ್ಮ ನಿಂಗೆ ಅಂದರು. ನಂಗೇನಿಲ್ಲ, ಮೈಕೈ ಇಲ್ಲ, ಅದು ಅವ್ರು ಕೇಳಿದ್ರು. 3/4 ಗಂಟೆ ಆಯಿತು ಧ್ಯಾನದಲ್ಲಿ. ಏನಾಗುತ್ತಮ್ಮ ನಿಮಗೆ, ನಮ್ಮ ಅಪ್ಪನ ಫೋಟೋ ಹಾಕ್ಕೊಂಡಿದ್ದೆ ನಾನು. ಅವರು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರು, ಯುದ್ಧಕ್ಕಾಗಿ ಏನು ಮಾಡಿದ್ರು ಆ ಫೋಟೋನೇ ಹಾಕ್ಕೊಂಡು ಅವ್ರ ಹತ್ರ ನಾನೆಲ್ಲ ಹೇಳ್ಕೊತಾ ಇದ್ದೆ. ಬಾಬೂಜಿನೇ ಬಂದಂಗೆ. ಆವಾಗ ನಿಂಗೆ ಏನಾಗುತ್ತಮ್ಮ ನಿಂಗೆ ಅಂದರು. 3/4 ಗಂಟೆ ಆಗಿದೆ, 1 ಅವರ್ ಅಲ್ಲ ಕೂತ್ಕೊಳ್ಳೋದು. ಆವಾಗ ಹೀಗದು ಬಂತು. ಏನಾಗತ್ತೆ ಅಂದರು, ಮೈಕೈಲ್ಲ ನಡ್ಕ ಅಷ್ಟೇ ಮಾಸ್ಟ್ರೇ, ನಿಜವಾಗ್ಲೂ ನೀ ಕೃಷ್ಣ ಆಗಿದ್ರೆ ನಂಗೆ ಇವತ್ತೇ ಮುಕ್ತಿ ಕೊಟ್ಟುಬಿಡಿ ಅಂತ ಕೇಳಿದೆ. ಅದಾದಮೇಲೆ ಈ ಉತ್ತರ ಬಂತು. ಅವಾಗಿಂದ ಓ ಇವರೇ ಏನು ಉತ್ತರ ಹೇಳಿ, ಅದೇ ಏನಾಗತ್ತಮ್ಮ ನಿಂಗೆ ಅಂದ್ರಲ್ಲ, ಅದು ಬಂದ ತಕ್ಷಣ ಓ ಇದೇ ಸಾಕ್ಷಾತ್. ಅವ್ರಿಗೂ ಯಾರಿಗೂ ಹೇಳಿಲ್ಲ, ಇವತ್ತು ರಮೇಶಿಗೂ ಹೇಳಿಲ್ಲ. ಅದರಿಂದ ಈಚೆಗೆ ಧ್ಯಾನ ಮಾಡ್ಕೊಳ್ತಾ ಬಂದೆ. ಆಮೇಲೆ ಇಲ್ಲಿ ಹಾಲಲ್ಲೆಲ್ಲ ದೊಡ್ಡ ಮನೆ, 60-40 ಮನೆ ಗವಿಪುರದ್ದು.
ಇಲ್ಲೆಲ್ಲ ದೊಡ್ಡ ಮನೆ ಇವೆಲ್ಲ ಒರೆಸಿ ಗುಡಿಸಿ ಮಾಡಿ ಕೆಲಸದವ್ರು ಹೋಗಿದ್ರು. ರೂಮ್ನಲ್ಲಿ ಕೂತ್ಕೊಂಡ್ಬಿಡೋಣ, ಇಲ್ಲಿ ಬೇಡ ಗುಡಿಸ್ತಾರೆ ಇನ್ನು ಅಂತ ಅಲ್ಲೋದೆ, ಅಲ್ಲಿ ಒರೆಸಿದ್ರಲ್ಲ ಅಂತ ಅಲ್ಲೋಗಿ ಕೂತ್ಕೊಂಡ್ರೆ ಪೆಕ್ಯುಲರ್ ಆಗಿದೆ ಅಂತ ಬಂತು. ಒಂದೊಂದು ಗಂಟೆ ಕೂತಾಗಲೂ ನಾನೇನೂ ತಿಂತಿರಲಿಲ್ಲ. ಏನೇ ಮಾಡಲಿ ನಾನು ಸಾಧನೆಗೆ ಹೋಗಬೇಕು ಅನ್ನೋದು ಬಂದ್ಬಿಡ್ತು. ಇಂಥ ಗುರು ಸಿಕ್ಕಿದ ಮೇಲೆ ಎಂತ ಏನಿದೆಯೋ ಊರಿನ ಸಿಟ್ಟಿಂಗ್ ಆದಮೇಲೆ ಇವೆಲ್ಲ ಅಲ್ಲಿ ರೆಗ್ಯುಲರ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿಂದ ಬಂದ್ಬಿಟ್ನಲ್ಲ 8 ದಿವಸದ ಮೇಲೆ. ಇದಾದಮೇಲೆ ಇವಳದೇನೋ ಒಂದು ಕಾರಣ ಬಂತು, ಅದಕ್ಕೂ ಅಳ್ತಾ ಸುಮಾರು 1 ವರ್ಷ 2 ವರ್ಷ ಆಗುತ್ತೆ. ಆವಾಗ ಡ್ಯಾಮೇಟ್ ಕೈ ಹಿಡ್ಕೊಂಡಿದ್ದೀನಿ ಡ್ಯಾಮೇಟ್ ಅಂತ ಬಂತು. ಒಂದೊಂದಕ್ಕೂ ಅದು ಉತ್ತರ ಯಾವಾಗ ಕೊಡೋಕೆ ಬಂದರು ಕೇಳೋಕ್ಕೆ ಶುರು ಮಾಡಿದೆ. ಅವಾಗ ನಮ್ಮ ಅಣ್ಣ ಬಂದು ಬೇಡ ಆ ಥರ ಕೇಳಬೇಡ, ಸಂಸ್ಕಾರ ಕ್ರಿಯೇಟ್ ಆಗುತ್ತೆ, ಸಾಧನೆ ಮಾಡ್ಕೊಂಡು ಹೋಗು, ಅನುಭವ ಎಲ್ಲ ಬರ್ದಿಡಮ್ಮ ಅಂದರು. ಅದರಿಂದ ಈಚೆಗೆ ನೋಡಿ ಬರಿತಾನೇ ಇದ್ದೀನಿ, ಇದುವರೆಗೂ ಬರ್ತಾನೆ. ಮೊನ್ನೆನೂ ಹಂಗೆ ಆಯಿತು. ಇಡೀ ಕೋವಿಡಲ್ಲೆಲ್ಲ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ, ನಾನು ನೋಡೋಕ್ಕೆ ಹೋಗಲ್ಲ, ತಡ್ಕೊಳಕ್ಕಾಗಲ್ಲ ಮಾಸ್ಟ್ರೆ ಅಂತ ಬಿಕ್ಕಿ ಅಳ್ತಾ ಕೂತ್ಕೊಂಡೆ. ಎಡಪಾದ ತೋರಿಸಿದ್ದಾರೆ. ಆಶ್ಚರ್ಯ. ಅದೇ ಅಂದರು, ಯಪ್ಪ ಏನು ನಾ ಇವಾಗ ರಮೇಶಿಗೆ ಹೇಳಿಲ್ಲ, ಏನು ತುಂಬ ಸಂತೋಷ ಆಯಿತು. ಅವಾಗ ಅಂದ್ಕೊಂಡೆ ಏನೇ ಆಗುತ್ತೋ ಏನೋ ಪರಮಾತ್ಮ ಇದ್ದಾರೆ, ಇನ್ನು ಎಡಪಾದ ತೋರಿಸ್ಯಾರೆ ಅಂದರೆ ಕಲಿಯುಗದ ಪಾದ ಇದು ಅಂತ ಯಾರೋ ಹೇಳಿದ್ರು ಹಿರಿಯರು. ಆವಾಗ ಅನ್ನಿಸ್ತು. ಆಮೇಲೆ ಇವಳು ನಮ್ಮ ಫ್ರೆಂಡ್ ಮಗಳದ್ದು ಮದುವೆ ಆಗಿ ಒಂದು 6 ತಿಂಗಳಿಗೆ ನೆನ್ನೆ 1 ತಿಂಗಳು ಪ್ರೆಗ್ನೆಂಟ್ನ ಮನೆಗೆ ಕಳಿಸ್ಬಿಟ್ರು. ಅವರ ತಾಯಿ ತಂದೆ ಹೇಳಿದಂತೆ ನಿಮ್ಮ ಆಂಟಿ ಉಂಟು ನೀವು ಉಂಟು, ಅದು ಯಾವ ಗುರು ನಡೆದಿದ್ದೀರೋ ನಿಮ್ಮ ಮನೆ ಬರ ಅಂದ್ಬಿಟ್ರು. ಅದು ದುಡ್ಡು ಕಾಸು ಇಲ್ಲ. ಅವಾಗ ಬಂದು ಹತ್ಕೊಂಡ್ಳು. ಅವಳು ಹತ್ಲಲ್ಲ ಅಂದ್ಬಿಟ್ಟು ಒಂದು 15 ದಿವಸ ಆದಮೇಲೆ ಏನು ಗುರುನಾಥ ಆ ಮಗುದು ಈ ಥರ ಆಗೋಗ್ತಿದೆ, ಏನಾದ್ರು ದಾರಿ ಮಾಡಿ ಮಾಸ್ಟ್ರೆ ಅಂತ ಕೂತ್ಕೊಂಡ್ರೆ ಇದೇ ಜಾಗ ಕೂತ್ಕೊಂಡ್ರೆ ಏನು ಬಂತು, ಶಾಂತಿ ಸಮುದ್ರ ಅಂತ ಬಂತು. ಅಲ್ಲೇ ಅವ್ರು ಮಾಟ ಮದ್ದು ಮಾಡಿಸಿದ್ದಾರೆ ಅಂತಲೂ ಗೊತ್ತಾಯಿತು. ಅವಾಗ ಅವ್ಳಿಗೆ ಹೇಳಿದೆ, ನೋಡಮ್ಮ ಇದೇನು ಅಂತ ಗೂಗಲಲ್ಲಿ ಹಾಕ್ಬಿಟ್ಟು 350 ಕಿಲೋಮೀಟ್ರ್ ದೂರ ಆಂಟಿ, ಇಲ್ಲೇ ಅವ್ರು ಮಾಡಿಸಿರೋದು ಅನ್ಸುತ್ತೆ ಅಂತ ಹೇಳಿದರು. ಆಮೇಲೆ ಮಾಸ್ಟ್ರು ಪರಿಹಾರಕ್ಕೆ ಅವರಿಬ್ಬರನ್ನೂ ಕಣ್ಮುಚ್ಚಿಸ್ಬಿಟ್ರು. ಇವತ್ತೊಂದು ದಿವಸಕ್ಕೂ ಈಗ ಮೊನ್ನೆಗೆ 1 ತಿಂಗಳಿದೆಯಮ್ಮ, ಯೋಚನೆ ಮಾಡಬೇಡ, ಆಮೇಲೆ ಚೆನ್ನಾಗಿರ್ತೀಯ ಅಂತಲೂ ಅಂದು ಹೇಳಿದ್ರು. ನಮ್ಮ ಕಡೆ ಲಾಯರ್ ಅದೇ ಲೋಕೇಶ್ನೇ ಹೇಳಿ ಅವ್ರಿಗೆ ಮಗುಗೆ ಆಸ್ತಿ ಯಾರು ಬರಲಿ, ಮಗು ಇದೆಯಲ್ಲ ಪಾಪ, ಆ ಮಗು ಹೆಣ್ಮಗು ಸಾಕೋದು ಹಿಂಗೆ, ಅವಳಿಗೂ ಕೆಲಸ, ಇವಳು ಕಂಪ್ಯೂಟರ್ ತೆಕ್ಕೊಟ್ಲು ಸುಧಾ, ಅದರಿಂದ ಕೆಲಸ ಮಾಡ್ಕೋತಾ ಇದ್ದಾರೆ. ಅವ್ರು ಪಾಟ್ಕೊಂಡಿದ್ದಾರೆ ಪಾಪ. ಹಿಂಗೆ ಸಂಸಾರ ಬರುತ್ತೆ ಕೂಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ. ಯಾವುದು ಆಶ್ಚರ್ಯ. ಅಲ್ಲಿ ಎಲ್ಲಿ ಮಾಡಿದ್ರು ಅಲ್ಲಿ ಆಯಿತು. ಯಾರನ್ನು ಮರ್ದನ ಮಾಡಬೇಕು ಮಾಡಿಬಿಟ್ರು ಮಾಸ್ಟ್ರು. ಅವಳ ಜೀವನಕ್ಕೆ ಮಾಸ್ಟ್ರು ಇನ್ನೊಂದು ತಿಂಗಳಿರಮ್ಮ, ತಿಂಗಳಾದ್ಮೇಲೆ ಚೆನ್ನಾಗಿ ಸಂತೋಷವಾಗಿರ್ತೀಯ ಅಂತ ತಲೆ ಸವರಿದ್ದಾರೆ. ದಾಜಿನೇ ಬಂದು ಯಪ್ಪ ನೀವು ಹೇಳಿದ್ರಲ್ಲ, ಈಗ ನೀವು ಧ್ಯಾನ ಮಾಡ್ತಾ ಮಾಸ್ಟ್ರಿಗೆ ಕ್ವಶನ್ಗಳು ಕೇಳ್ತೀರಿ ಅಂತ, ಅವಾಗ ಉತ್ತರ ಬರ್ತಾ ಇತ್ತಾ? ಇಲ್ಲ ಅಲ್ಲ, ಅವಾಗ ಅದೇ ಇದೆಲ್ಲ ಬಂತಲ್ವ, ಡ್ಯಾಮಿಟ್ ಅಂತ ಬಂತು. ಅದೆಲ್ಲ ಬಂದಮೇಲೆ ನಮ್ಮ ತಮ್ಮ ಅಣ್ಣ ಬಂದು ನಿಲ್ಲಿಸ್ಬಿಡು, ಸಂಸ್ಕಾರ ಆಗುತ್ತೆ ಅಂದ್ರೆಲ್ಲ ಬಿಟ್ಬಿಟ್ಟೆ. ಅದರಿಂದ ಈಚೆ ಎಲ್ಲ ಪರಿವರ್ತನೆ ಆಯಿತು. ನನ್ನ ಜೀವನದ ಬದುಕೇ ಬದಲಾಯಿಸ್ಬಿಟ್ರು. ಬದುಕಿನ ತಿರುವು ಅಂತ ಕತೆ ಬರೀಕ್ಕೆ ಶುರು ಮಾಡಿದೆ. ಫಸ್ಟು ಜೀವನಿಧಿ ಅಲ್ಲ, ಜೀವ ವಿಧಿನೇ ಬೇರೆ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಇದು ಬದುಕಿನ ತಿರುವು ಅಂತಲೂ ಬರೆದೆ. ಸ್ವಲ್ಪ ಬರೆದಿಟ್ಟೆ, ತಿರ್ಗಾ ಬಿಟ್ಬಿಟ್ಟೆ. ಕೆಲಸ ಬದುಕಲ್ಲಿ ಬರೆದಿದ್ದೀನಿ, ಎಲ್ಲ ಕೊಡ್ತೀನಿ. ಹಾಗೆ ಮುಂದುವರಿತಾ ಮಾಸ್ಟ್ರು ಒಂಥರ ಧೈರ್ಯ ಕೊಟ್ಟು ಒಂದು ಸ್ಫೂರ್ತಿ ಆಯಿತು. ಸಂಗೀತ ಟೀಚರ್ ಆಗಿದ್ದೆ. 12 ಜನಕ್ಕೆ ಪಾಠ ಹೇಳ್ಕೊಡ್ತಾ ಇದ್ದೆ. 2 ರೂಪಾಯಿಗೆ, ಅದು 2 ರೂಪಾಯಿ ಅಷ್ಟೇ. ಅದಕ್ಕೆ ಅಲ್ಲ 200 ರೂಪಾಯಿ, 100 ರೂಪಾಯಿ ಅನಿಸುತ್ತೆ ಕೊಡ್ತಾ ಇದ್ದೆ. ಆಮೇಲೆ ಯಾರು ಸಹ ಅಷ್ಟು ಸರಿಯಾಗಿ ಕೊಡ್ತಾ ಇರಲಿಲ್ಲ. ನಿಲ್ಲಿಸ್ಬಿಟ್ಟು ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅಷ್ಟೇ ಅಂತ ಅನ್ಕೋತಿದ್ದೆ. ಆವಾಗ ಶುಗರ್ದು ಎಲ್ಲರೂ ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಇಲ್ಲೊಬ್ಬರು ಹೇಳ್ಕೊಟ್ರು, ಸ್ವಲ್ಪ ನಿಮ್ಮ ತಾಯಿ ಆಮೇಲೆ ಹೇಳ್ಕೊಟ್ರು, ನಮ್ಮ ಅಜ್ಜಿ ನಮ್ಮ ಅತ್ತೆ ಹೇಳಿದ್ದೆಲ್ಲ ಅದಕ್ಕೆ ಇವಾಗ ನೀವು ಅದು ಮಾಡ್ತಾ ಇದ್ದೀರಾ. ಅದು ಶುಗರ್ದು ಮಾಡಿ ಒಬ್ಬರೇ ಅಲ್ಲ, ನಿಮ್ಮ ಮಗಳು ಕೂಡ ಸುಮಾ ಕೂಡ ಅವಳಿಗೆ ಡಾಕ್ಟರ್ ಆಗಬೇಕು ಅಂತ ನೋಡಿದ್ರೆ ಅವಳು ಇವಾಗ ಶುರು ಮಾಡಿದ್ದಾಳೆ. ನೋಡಿದ್ರೆ ನಂಗೆ 18 ವರ್ಷ ಆಯಿತು, ಬಿಡಕ್ಕೆ ಆಸೆ ಇಲ್ಲ. ಏಕೆಂದರೆ ಹೋಗ್ತಾ ಬರ್ತಾ ಹುರಿತೀನಿ, ಯಾರೋ ಹೀಗೆ ಬಂದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಮಂಗಳೂರು, ಗೌರಿಬಿದನೂರು ಎಲ್ಲರೂ ಬಂದು ಔಷಧಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ವಾಸಿ ಆಗೋತ್ತಿಗೆ ಬರ್ತಾರಲ್ವ, ಅದಕ್ಕೆ ಹೇಳಿದ್ರು ಹಾನೆಸ್ಟಿ ಬನ್ನೇರ್ಘಟ್ಟಕ್ಕೆ ಕರ್ಕೊಂಡೋದ್ರು. ಗ್ರೀನ್ಸಲ್ಲಿ ತೋರಿಸ್ಬೇಕು ನಿಮ್ಗೆ ಭಾರತ ಸುಧಾ. ಅಲ್ಲಿ ಯಾರೋ ಸ್ನೇಹಿತರಾದ್ರು, ಅವ್ರಿಗೆಲ್ಲ ಪಾಂಪ್ಲೆಟ್ ಕೊಟ್ಟೆ. ಚಿಕ್ಕಪೇಟೆಯಲ್ಲಿ ಎಲ್ರಿಗೂ ಸುಮಾರು ಜನಕ್ಕೆ ಕೊಟ್ಟೆ. ಆವಾಗ ಹಾನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಯಾರೋ ಕಳಿಸಿದ್ರು. ಅದು ಅರ್ಥ ನಂಗೆ ಗೊತ್ತಾಗಲಿಲ್ಲ, ಕೇಳಿದೆ. ಎಷ್ಟೊಂದು ಇಂಟ್ರೆಸ್ಟಿಂದ ನೀವು ಮಾಡ್ತಾ ಇದ್ದೀರಮ್ಮ, ಒಳ್ಳೇದು ಅಂತ ಅಂದರು. ಈಗಲೂ ಶತಾಯಿಗೆ ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ, ಅವರು ತೊಗೋತಾ ಇದ್ದಾರೆ. ಎಲ್ಲರೂ ಸುಖವಾಗಿದ್ದಾರೆ. ಪ್ರಿಸಿಪ್ಟುಗಳು ತಗೋತಾ ಇದ್ರು. ಈಗ ಸುರೇಶ್ ಚಂದ್ರ ಅವರೆಲ್ಲ ನಿಲ್ಲಿಸಿದ್ರು. ಅಷ್ಟೇ. ಅದು ಒಂದು ಸ್ಫೂರ್ತಿ ಕೊಟ್ಟು, ಈ ಧೈರ್ಯ ಕೊಟ್ಟು, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಹೋಗಿ ಎಲ್ರಿಗೂ ಹಂಗೆ ಮಾಡಿದ್ದಾರೆ. ನಾನು ಇಟ್ಟಿದ್ದಾರೆ. ನನಗೆ ಏನು ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಮಗು ಥರ ಇದ್ದುಂಟು, ಯಾರು ಕೊಟ್ಟರು ತಿಂತೀನಿ, ಇಲ್ಲದೇ ಇದ್ರೆ ಇಲ್ಲ, ಹೋಗಲ್ಲ ಯಾರ ಮನೆಗೆ, ಧ್ಯಾನಕ್ಕೆ ಆ ಥರ ಹೋಗ್ತೀನಿ. ಆ ಥರ ಪ್ರೀತಿಯಿಂದ ಇಲ್ಲಿ ಬಂದರೆ ಇವ್ರ ಅಕ್ಕನ ಅಳಿಯ ಹೇಳ್ತಾರೆ, ನಿಮಗೆ ನೆಂಟ್ರು ಯಾರು, ಫ್ರೆಂಡ್ಸ್ ಯಾರು ಎಲ್ಲನೂ ಒಂದೇ ರೀತಿ ಮಾತಾಡಿಸ್ಕೊಂಡು ಅವ್ರು ನಮ್ಮ ಪಾಡಿ ನಾವು ಯಾರು ಹಾಗಂತ ಹೆಚ್ಚಿಗೆ ಎಲ್ಲೂ ಹೋಗೋದು. ಆಶ್ರಮ ಆಯಿತು ನಾವು
ವೆರಿ ಅಷ್ಟೇ ಥ್ಯಾಂಕ್ ಯು ಒಟ್ಟಿನಲ್ಲಿ ಡಾಕ್ಟರ್ ಪದವಿ ಕೊಟ್ಟೆ ಹಾಂ ಅಲ್ಲಿವರೆಗೂ ಬಂದ್ರಲ್ಲ ಮಾಸ್ಟ್ರಿಗೂ ಇವತ್ತು ವರ್ಟಿಗೋ ಆಗಿದೆ ಅಂದ್ಬಿಟ್ಟು ಜೀರಿಗೆ ಗೊಜ್ಜು ಮಾಡ್ಕೊಂಡು ತೊಗೊಂಡೋಗಿ ಹಬ್ಬದ ಟೈಮಲ್ಲಿ ಮೈಸೂರು ಪಾಕ್ ತರಿಸ್ದೆ ಮಾಸ್ಟ್ರೇ ಆ ಟೈಮಿಗೆ ಬಂದರು ಅದು ಹೊಸ ಡಬ್ಬಿ ಎಲ್ಲ ತಲುಪಿಸಿದ್ದೀನಿ ನಿತಿನಿಗೆ ಕೊಟ್ಬಿಟ್ಟೆ ವರ್ಟಿಗೋ ಇದೆ ಮಾಸ್ಟ್ರಿಗೆ ಹೋದ್ಸತಿ ಕೋಡ್ಬಳೆ ಕೊಟ್ಟಿದ್ದೆ 7-8 ವರ್ಷದ ಕೆಳಗೆ ಇವಾಗ ನನಗೆ ಇದು ಕೊಡಬೇಕು ಅನಿಸಿದೆ ತಲುಪಿಸ್ಬಿಡಪ್ಪ ಅಂದೆ ತಲುಪಿಸಿದ್ದಾರೆ. ತಲುಪಿಸುತ್ತೆ ಬಿಡಿ, ಹೇಗೋ ಹೋಗಿರುತ್ತೆ ಅವರು, ರುಚಿನಾಡ ನೋಡಿರ್ತಾರೆ. ಥ್ಯಾಂಕ್ ಯು. ಓಕೆಪ್ಪ. ಹಾಂ ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಏನು, ನೀವು ಬೆಳಿಬೇಕಾದ್ರೆ ನೀವು ಯಾರು ನಿಮ್ಮನ್ನು ನೋಡಿಕೊಂಡ್ರು, ನೀವು ಯಾರ ಬಗ್ಗೆ ವಿಶೇಷ ನಿಮ್ಮ ಆಸಕ್ತಿ ಇತ್ತು, ಆಮೇಲೆ ಬೆಳಿಬೇಕಾದ್ರೆ ಕೆಲವು ಜನ ಇದ್ದರು, ಆಮೇಲೆ ನೀವು ಕೆಲಸ ಮಾಡಬೇಕಾದ್ರೆ ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ನನ್ನ ಜೀವನದ ನನ್ನ ಸಹಾಯ ಮಾಡಿದ್ದು ಅಂದರೆ ನನಗೆ ಸಪೋರ್ಟ್ ಮಾಡಿರೋದು ನನ್ನ ತಾಯಿ ತಮ್ಮ ನಾಗರಾಜರಾವ್ ಅಂತ. ಅವ್ರು ಯಾವ ಇದರಲ್ಲಿದ್ದರೂ ನಮ್ಮ ತಂದೆಗೆ ಸ್ವಲ್ಪ ಸಂಬಳ ಕಮ್ಮಿ ಬಂದರು, ಅವ್ರು ಬಂದು ನನಗೆ ಸಹಾಯ ಮಾಡೋರು. ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಲಿ ಇರ್ತಿದ್ರು. ಅವ್ರ ದುಡ್ಡೆಲ್ಲ ನನ್ನ ಅಕೌಂಟಲ್ಲಿ ಹಾಕೋರು, ಕೆನರಾ ಬ್ಯಾಂಕಲ್ಲಿ ಹಾಕೋರು. ಎಷ್ಟು ಲಕ್ಷಗಳು ಎಷ್ಟೆಷ್ಟಾಗತ್ತೋ 50-60 ಆ ಟೈಮಲ್ಲಿ ಹಾಕೋರು. ಆದರೂ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು ಅವ್ರಿಗೆ, ನಾನೊಂದು ಮುಟ್ಟೋದಿಲ್ಲ ಅಂತ. ನಾನು ಕಾಲೇಜಲ್ಲಿ ಓದ್ತಿದ್ರು ನನ್ನ ಅಕೌಂಟಲ್ಲಿ ಹಾಕಿದ್ರು ಅವ್ರ ದುಡ್ಡು ಅಂತೂ ಮುಟ್ತಿರ್ಲಿಲ್ಲ. ನನಗೇನಾದ್ರು ದುಡ್ಡು ಬೇಕು ಅಂದರೆ ನಾನು ಹಣ ದುಡ್ಡು ಕೊಡು ಅಂತ ಕೊಟ್ಬಿಡೋರು, ಫೀಸ್ಗೆ ಆಗಲಿ ಅಥವಾ ಯಾವ ಸಹಾಯಕಾರು ಮಾಡೋರು. ನಮ್ಗೆ ಅವಾಗ ಒಂದು ಗೀಳಿತ್ತು ಪಿಕ್ಚರ್ ನೋಡೋ ಆಚೆ ಆ ಟೈಮಲ್ಲಿ. ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವ ಹೊಸ ಪಿಕ್ಚರ್ ಬರ್ತೋ ಇಂಗ್ಲೀಷ್ ಪಿಕ್ಚರ್ ಬಂದ್ರು ಅವ್ನಿಗೆ ಟಿಕೆಟ್ ಕೊಟ್ಟರು. ನನಗಲ್ಲದೆ 4-5 ಜನ ಕೊಡೋರು, ನನ್ನ ಫ್ರೆಂಡ್ಸ್ಗೆಲ್ಲ. ಒಳ್ಳೆ ಪೊಸಿಷನಲ್ಲಿ ಇದ್ದಿರಲ್ಲ, ನಾವು ಪಿಕ್ಚರ್ ನೋಡ್ಕೊಂಡು ಬರ್ತಾರೆ. ಅದೊಂದೇ ನಮಗೆ ಅದರಲ್ಲಿ ಬೆನಿಫಿಟ್ಟು. ಬಟ್ ಯಾವ ಬೇಕಾದ್ರೂ ಸಹಾಯ ಮಾಡೋದು. ನನಗೆ ಬಟ್ಟೆ ಕಮ್ಮಿ ಆದ ಅಂದರೆ ಅವ್ರ ಬಟ್ಟೆನ ವರ್ಷಕ್ಕೂ ಹಾಕೊಂಡು ಹೋಗ್ತಾ ಇದ್ದೆ. ಅವ್ರು ಖುಷಿಯಾಗಿ ಇರೋರು. ಏನಂತ ನಿಮ್ಮನ್ನು ಕಂಡ್ರೆ ಭಾಳ ಪ್ರೀತಿ ಚೆಂದಾಗೆ ನೋಡ್ಕೊತಾ ಇದ್ರು. ನನ್ನ ಟೈಮಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದದು. ಆಮೇಲೆ ನಮ್ಮ ಅಣ್ಣ ಶಂಕರ್ ಪಾಪ ಅವರೊಂದು ಸಹಾಯ ಮಾಡಿ, ಅವರು ಸ್ವಲ್ಪ ಸಂಬಳ ಕಮ್ಮಿ ಬಂದ್ರೂ ನನಗೆ ಯಾವಾಗ ಬೇಕಾದ್ರೂ ಶರ್ಟ್ಗಳು ಹೊಲಿಸ್ಕೊಡೋನು ನನಗೆ ನನ್ನ ತಮ್ಮಗೆ ಶರ್ಟ್ಗಳು ಹೊಲಿಸ್ಕೊಡೋನು, ಎನ್ಕರೇಜ್ ಮಾಡೋನು. ಯಾವ ಸ್ಪೋರ್ಟ್ಸ್ ಆಡ್ಬೇಕಾದ್ರೂ ನಮ್ಮಣ್ಣ ಕರ್ಕೊಂಡೋಗೋರು. ನನಗೆ ಹಾಕಿ ಆಡಿಸಿದ್ದೆ ಅವರು. ಹೌದು, ಆಡಿಸಿದ್ದೆ ಅವ್ರು, ಶುರು ಮಾಡಿದ್ದೆ ಅವರು. ಅವ್ರ ಮೂಲಕನೇ ನಾನು ಹಾಕಿ ಆಟ ಕಲಿತೆ, ಕ್ರಿಕೆಟ್ ಇದೆ. ವಿಜಯಕಲ್ಲಿ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೆ, ಹಾಕಿ ಕ್ಯಾಪ್ಟನ್ ಆಗಿದ್ದೆ. ಎಷ್ಟೇ ಇದಾದ್ರೂ ಪಾಪ ಅವ್ನು ಎನ್ಕರೇಜ್ ಮಾಡಿ ಸ್ಪೋರ್ಟ್ಸಲ್ಲಿ ನನಗೆ ಬಹಳ ಅನುಕೂಲ ಮಾಡಿಕೊಟ್ಟ. ಹಾಗೆ ಕಾಲೇಜಲ್ಲಿ ಬೇಕಾದ್ರೆ ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ಈ ಚೆಸ್ ಮೇಲೆ ಒಂದು ಗೀಳು ಬಂತು. ಚೆಸ್ಸಲ್ಲಿ ಒಂದು ಗೀಳು ಬಂತು. ಯಾಕೆಂದರೆ ಅಲ್ಲಿ ನಮ್ಮಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿದೆ. ಆ ಡಿಪಾರ್ಟ್ಮೆಂಟಲ್ಲಿ ಸಮಟೈಮ್ಸ್ ಲೈಕ್ ಸೀಕ್ರೆಟ್ ಡಿಪಾರ್ಟ್ಮೆಂಟ್ಸ್, ಸೋ ಮೆನಿ ಥಿಂಗ್ಸ್. ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ಟೈಮಲ್ಲಿ ನನ್ನೂ ಪೋಸ್ಟ್ ಮಾಡಬಲ್ಲಿ. ಅವಾಗ ಹೌ ಟು ಮ್ಯಾನೇಜ್ ದಿ ಅಫಿಷಿಯಲ್ಸ್ ಆರ್ ಇಂಜಿನಿಯರ್ಸ್, ದಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಮಿ. ಅವಾಗ ಏನು ಮಾಡಿದೆ ಅಂದರೆ ಐಡಿಯಾ ಮಾಡಿದೆ, ಐ ಥಾಟ್ ಲೆಟ್ ಮೀ ಟೀಚ್ ದಮ್ ಚೆಸ್ ಅಂತ. ನಾನು ಹೊಸದಾಗಿ ಕಲ್ತ್ಕೊಂಡು ಐ ಯೂಸ್ ಟು ಪ್ಲೇ ವಿತ್ ದಮ್. ಅವಾಗೇನಾಗುತ್ತೆ ಅಂದರೆ ಚೆಸ್ ಕಳಿಯೋದ್ರಿಂದ ಒಂದು ಪ್ರಾಬ್ಲಮ್ಗೆ 108 ಥರ ಯೋಚನೆ ಮಾಡ್ಬೋದು ನಾವು. ಫ್ಯಾಕ್ಟೋರಿಯಲ್ 64 8 64 ಸ್ಕ್ವೇರ್, ಫ್ಯಾಕ್ಟೋರಿಯಲ್ 64, ಒಂದು ಪ್ರಾಬ್ಲಮ್ 64 × 63 ಆ ಥರ. ಸೊ ಒಂದು ಪ್ರಾಬ್ಲಮ್ ಕುಡ್ ಬಿ ಥಾಟ್ ಆಫ್ ಇನ್ ದಿ ಸೋ ಮೆನಿ ವೇಸ್. ಫ್ಯಾಕ್ಟೋರಿಯಲ್ 64 ಟೈಮ್ಸ್. ಸೊ 1 hour ಮೂವ್ ಮಾಡಿದ್ರೆ ಅದಕ್ಕೆ ಕೌಂಟರ್ ಮೂವ್ ಎಷ್ಟು ಮಾಡ್ಬೋದು ಅಷ್ಟೊಂದು 60 ಫ್ಯಾಕ್ಟೋರಿಯಲ್ 64 ತನಕ ಮೂವ್ ಮಾಡ್ಬೋದು ನಾವು. ಅವ್ರೊಮ್ಮೆ ನೆಕ್ಸ್ಟ್ ಏನು ಮಾಡ್ಬೋದು, ಅವ್ರೇನು ಮಾಡ್ತಾರೆ, ನಾ ಏನು ಮಾಡಬೇಕು, ಹೌ ಟು ಕೌಂಟರ್ ಇಟ್ ಅನ್ನೋದನ್ನ ಅವಾಗ ನಾನು ಕಲಿತೆ. ಸ್ಟ್ರಾಟಜಿ ಅಂಡ್ ಎ ಪ್ರಾಬ್ಲಮ್, ಬಿಕಾಸ್ ದಟ್ ಪ್ರಾಬ್ಲಮ್ ವಾಸ್ ವೆರಿ ಮಚ್ ನೆಸೆಸರಿ ಫಾರ್ ಆಸ್ ಫಾರ್ ದ ಡಿಫೆನ್ಸ್ ಇಸ್ ಕನ್ಸರ್ನ್. ಯಾಕೆಂದ್ರೆ ನಾವು ಮುಂದೆ ಆಚೆ ಕಡೆ ಹೋದಾಗ ಎನ್ಮಿನ್ ಫೇಸ್ ಮಾಡಬೇಕಾದ್ರೆ ಯಾವುದೋ ಟಾರ್ಗೆಟ್ ಇರುತ್ತೆ, ಹೌ ಟು ರೀಚ್ ದ ಟಾರ್ಗೆಟ್. ದಟ್ ಡಿಫ್ರೆಂಟ್ ವೇಸ್ ಆಫ್ ದಿಸ್, ಶಾರ್ಟ್ ಕಟ್, ಲಾಂಗ್ ಕಟ್, ನೋ ಲಾಂಗ್ ಕಟ್, ಹೌ. ಸೊ ದೋಸ್ ಥಿಂಗ್ಸ್ ಆಲ್ಸೋ ಯು ಕುಡ್ ಏಬಲ್ ಟು ಕ್ಯಾಪ್ಚರ್ ದಟ್ ಒನ್. ಸೊ ಅದರಿಂದ ಚೆಸ್ ಕಲ್ತ್ಕೊಂಡು ದಟ್ ಹ್ಯಾಸ್ ಬಿಕಮ್ ಎ ಪ್ರೊಫೆಷನಲ್ ಗೇಮ್ ಫಾರ್ ಮೀ ವಿಚ್ ಐ ಆಮ್ ಡೂಯಿಂಗ್. Plus you enjoy this. Yeah, really enjoyed it. And so many incidences. ಆಮೇಲೆ ನಮ್ಮ ಆಫೀಸಲ್ಲಿ ಹೋದಾಗ ಏನಾಯಿತು ಅಂದರೆ, ನಮ್ಮ LRDಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು CNC ಮಿಷಿನ್ ಬೇಕಾಗಿತ್ತು. ಐ ಆಮ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲ್, ಹೌ ಎಂಟರ್ಡ್ ಇಂಟು ಸ್ಪಿರಿಚುವಲ್ ಲೈನ್. ಒಂದು CNC ಮಿಷಿನ್ ಬೇಕಾಗಿತ್ತು. ದಟ್ ವಾಸ್ ಪರ್ಚೇಸ್ ಫ್ರಮ್ ಅಮೇರಿಕಾ, ವೀರೋ ಇಂಗ್ಲೆಂಡ್ ಅನ್ನು ಅಮೇರಿಕಾಯಿಂದ ಪರ್ಚೇಸ್. ಅದು ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಲುಕಿಂಗ್ ಅಪ್ ದಟ್ ಆಸ್ ಅನ್ ಇಂಜಿನಿಯರ್.
ಆ್ಯಂಡ್ ನನ್ನ ಜೊತೆ 4-5 ಜನ ಕೆಲಸ ಮಾಡೋರು. ಓಕೆ, ನಾನು ಅಮೇರಿಕಾಗೆ ಬಂದಾಗ ಐ ವೆಂಟ್ ಟು ದಟ್ ಪ್ಲೇಸ್, ಸಾ ದಟ್ ಮೆಷಿನ್ ಆ್ಯಂಡ್ ಕೇಮ್ ಬ್ಯಾಕ್. ಕರೆಕ್ಟ್, ಒಹಾಯೋಗೆ ಹೋಗಿದ್ರಲ್ಲ. ಆ ಮೆಷಿನ್ ನೋಡ್ಕೊಂಡು ಬಂದು ಆಮೇಲೆ ಆರ್ಡ್ರ್ ಕೊಟ್ಟು ಬಂದ್ಬಿಟ್ಟೆ. ದಟ್ ಈಸ್ ರಿಯಲಿ ವೆರಿ ಕಾಸ್ಟ್ಲಿ ಮೆಷಿನ್. ಆ್ಯಂಡ್ CNC ಡ್ರಿಲ್ಲಿಂಗ್ ಮೆಷಿನ್ ಅಂತಂದ್ರೇನು, ನಮ್ಮ ಕೂದಲಿಗೆಲ್ಲ ಅದು 60 ಮೈಕ್ರಾನ್ಸು, ಅದನ್ನು ಡ್ರಿಲ್ ಮಾಡಬೇಕು ಅಟ್ ವೆರಿ ಹೈ ಸ್ಪೀಡ್ ಮೇ ಬಿ ಅರೌಂಡ್ ಆಫ್ ಮೆಗಾ ಸೈಕಲ್ಸ್ ಆ್ಯಂಡ್ ಆಲ್ ದ ಥಿಂಗ್ಸ್. ಕೂದಲೂರು 65, ಅದನ್ನು ಡ್ರಿಲ್ ಮಾಡಬೇಕು, ಅದು ಟಕ 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 ಅಂತ ಅಂಥ ಮಿಷಿನ್ ಅದು. ಸೊ ದಟ್ ವಿ ಕುಡ್ ಏಬಲ್ ಟು ಪರ್ಚೇಸ್ ದಟ್ ಥ್ರೂ ಮೈ ಪರ್ಚೇಸ್ ಔಟ್ ಆಫ್ ಮೆಷಿನ್ನ ಇಂಜಿನಿಯರ್ಸ್ ಇದ್ದರು, ನಮಗೆಲ್ಲ ಕೊಟ್ಟರು, ಹೇಳಿಕೊಟ್ರು, ಎಲ್ಲರೂ ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ದೆ. ಒಂದು ವರ್ಷ ಆದಮೇಲೆ ಏನಾಯ್ತು, ಇದ್ದಕ್ಕಿದ್ದಾಗೆ ಮೆಷಿನ್ ಗೇವ್ ಎ ಪ್ರಾಬ್ಲಮ್. ಮೆಷಿನ್ ಇನ್ ದಿ ಮೀನ್ ಟೈಮ್ ಮಕ್ಕಳೆಲ್ಲ ಓದ್ತಾ ಇದ್ರು, ಅಲ್ಲಿ ಇಲ್ಲಿ ತರಲೆಗಳು ಮಾಡೋರು, 3 ಜನ ತರಲೆಗಳು, ದೇವರನ್ನ ಕಷ್ಟ ಮೇಂಟೈನ್ ಮಾಡೋದು ನನಗೆ ಕಷ್ಟ, ಅವ್ರಿಗೆಲ್ಲ ಫೀಸ್ ಕೊಡಬೇಕು, ಅದು ಮಾಡಬೇಕು. 108 ಕಡೆ 5-5 ರೂಪಾಯಿ ಪಾಠಕ್ಕೆ ಹೋಗ್ತಿದ್ದೆ ನಾನು ಶೆಟ್ರು ಮನೆಗಳಿಗೆ. ಶೆಟ್ರು ಮನೆಗೆ ಹೋಗಿ ರವಿ ಮನೆ, ಊತ್ಕಡ್ಡಿಯವ್ರ ಮನೆ, ಇವ್ರ ಮನೆ ಅಂತ ಪಾಠ ಮಾಡಿ, ಇವರು ಜೈನ್ ಮನೆಗಳಿಗೆ 5 ರೂಪಾಯಿ 10 ರೂಪಾಯಿ. ಐ ಹ್ಯಾಡ್ ಹ್ಯಾಬಿಟ್ ಆಫ್ ಸ್ಮೋಕಿಂಗ್. ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ದುಡ್ಡು ತಂದು ಇವ್ರಿಗೆಲ್ಲ ಕೊಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ನನಗೆ. ವಿತ್ ಆಲ್ ದಿಸ್ ಇಸ್ ಹೇಕನಲ್ಲೋ ಎಲ್ಲ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಬಾಲ್ಡ್ರಿ ಸ್ಕೂಲಲ್ಲಿ ಈವ್ನಿಂಗ್ ಮೇಸ್ಟ್ರು ಬೇರೆ ಆಗಿದೆ. ಈವ್ನಿಂಗ್ ಸ್ಕೂಲಲ್ಲಿ ಡೆಸರ್ಟ್ ಮ್ಯಾಥಮೆಟಿಕ್ಸ್. ಸೊ ಅಲ್ಲಿ ಹೇಳ್ಕೊಟ್ಟು ಇಲ್ಲಿ ಬಂದು 5 ಜನಕ್ಕೆ ಹೇಳಿ ಮನೆಗೆ ಬರ್ತಾ ಇದ್ದೆ ದುಡ್ಡು ತಗೊಂಡು. ಎಷ್ಟು 15-20 ರೂಪಾಯಿ ಫೀಸ್ ಎಲ್ಲ ಕಮ್ಮಿ, ಅಲ್ಲೂ ಮಾಡೋದು. ಎಲ್ಲ ಮುಗಿಸ್ಕೊಂಡು ಬಂದು ಏನೋ ನಡೀತಾ ಇತ್ತು ಕೆಲಸ. ಏನಾಯ್ತು, ಹೀಗೆ ಇವರು 3 ಜನ ಹುಡುಗರು ಕೇಳೋ ತರಲೆಗಳೇ, 3 ಜನ ತರಲೆಗಳೇ, ಹೇಳಿದ ಮಾತು ಕೇಳ್ತಿರಲಿಲ್ಲ. ನನಗೂ ಗಡಪ್ ಏನು ಮಾಡೋಕ್ಕೂ ಗೊತ್ತಾಗ್ತಿರ್ಲಿಲ್ಲ. 3 ಜನ ಇರ್ಲಿ ಅಂದ್ಬಿಟ್ಟು ಹೋಗಿ ಮಾಡಿದ್ರೆ ಆಮೇಲೆ ಏನಾಯ್ತು, ಇದಕ್ಕಿದ್ದಾಗೆ ಇವರು ಆಶ್ರಮಕ್ಕೆ ಸೇರ್ಕೊಂಡ್ರು ಮಿಷನ್ಗೆ. ನನಗೆ ಅದ್ರ ಮೇಲೆ ಗಮನವೂ ಇಲ್ಲ, ಇಷ್ಟನೂ ಇರಲಿಲ್ಲ. ಆಮೇಲೆ ಸ್ವಲ್ಪ ದಿನಗಳು ಬರ್ತಾ 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 ನೋಡಿದ್ರೆ ಮಕ್ಕಳಲ್ಲಿ ಬದಲಾವಣೆ ಕಾಣ್ತಾ ಬಂತು. ನನಗೆ 3 ಜನ ಮಕ್ಕಳಲ್ಲೂ ಬದಲಾವಣೆ ಕಾಣ್ತಾ ಬಂತು. ಕೂತ್ಕೊಂಡು ಓದೋದು, ಸ್ಟಡೀಸ್ ಆಗಿರೋದು, ಪ್ರಾಬ್ಲಮ್ ಇವ್ರ ಇನ್ಫ್ಲುಯೆನ್ಸ್ ಎಲ್ಲ ಆಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಬಂತು. ನಾನು ಅಂದ್ಕೊಂಡೆ, ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದಾರಲ್ಲ, ನಾನು ಬಂದಾಗೆಲ್ಲ ಓದ್ತಾ ಇರ್ತಾರೆ, ಮೊದಲು ತರಲೆ ಮಾಡೋರು ಅಂತ ಅಂದ್ಕೊಂಡು ಮನಸ್ಸಲ್ಲ ಅನ್ಕೋತಿದ್ದೆ. ನೆವರ್ ಟು ಟೆಲ್ ದೆಮ್, ಏನು ಬೇಕೋ ಸಹಾಯ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಹಾಗೆ ಇದ್ದಾಗ ಏನಾಯ್ತು, ಇವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಆಶ್ರಮಕ್ಕೆ ಸಂಡೇಸನು. ಇವ್ರನ್ನ ಬಿಟ್ಬಿಟ್ಟು ನಾನು ಅಲ್ಲಿಂದ ಆಟೋನೋ ಸ್ಕೂಟ್ರೋ ಏನೋ ಸುವೇಕಾಯ್ತು, ಸೀದಾ ಆಫೀಸ್ ಕೊಟ್ಟೋಗ್ತಿದ್ದೆ. ನಾನು ಕೆಲಸ ಮಾಡಲೇಬೇಕಾಗಿತ್ತೆ. ಸಂಡೇಸ್ ಆಲ್ಸೋ ಎಸ್. ಸೊ ಒಂದಿನ ಏನು ಮಾಡ್ತಾ, ಇವ್ರನ್ನ ಬಿಟ್ಟೆ ಅಲ್ಲಿ. ಇವ್ರು ಬಿಟ್ಟ ಮೇಲೆ ನೋಡಿದೆ, ನಾನು ಯಾಕೆ ಮೆಂಬರ್ ಆಗಬಾರ್ದು ಅಂದ್ಬಿಟ್ಟು ಮಸೂದನ್ ಹತ್ರ ಹೇಳಿದೆ, ನೋಡೋ ಸರ್ ಎಲ್ಲರೂ ಚೆನ್ನಾಗಿದ್ದಾರೆ, ನನಗೊಂದು ಸಿಟ್ಟಿಂಗ್ ಕೊಡಿದ್ದು. ಸೊ ಅದೇ ಪ್ರಿಸೆಪ್ಟ್ರು ಮಧುಸೂದನ್ ಅವ್ರೇನು ಮಾಡೋದು ಅಂದರೆ, ಮಸೂದನ್ ಏನು ಮಾಡೋದು, ನಂಗೆ ಟೈಮಿಂಗ್ ಕೊಟ್ಟರು ಈ ಬಾ ಅಂತ. 3 ತಿಂಗಳು ಟ್ರೈ ಮಾಡಿದ್ದೀನಿ ಸರ್. 3 ತಿಂಗಳು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ನು ಇರ್ತಿರ್ಲಿಲ್ಲ. ಜನವರಿವರೆಗೂ ಸಿಕ್ಕಿಲ್ಲ. ಆಮೇಲೆ ಇರ್ತಿರೋ ಬಂದು ತಿರ್ಗ ಸಿಗ್ತಿರ್ಲಿಲ್ಲ. 3 ತಿಂಗಳಾಗ್ತಾವ, ಫೆಡಪ್ ಆಯಿತು, ಇದೇನೋ ನನಗೆ ಸೆಟ್ ಆಗಲ್ಲ ಇದೊಂದು ಬಿಟ್ರು. ಆಮೇಲೆ ಏನಾಯ್ತು, ಆಮೇಲೆ ಪಾಪ ಸಂಭವ ಈಕೆ ನಂಗೆ ಸಿಟ್ಟಿಂಗ್ ಕೊಟ್ಟರು. ಸಿಟ್ಟಿಂಗ್ ಕೊಟ್ಟಮೇಲೆ ಒಂದು ಯೂರೋ ಮಿಷನ್ ಇತ್ತಲ್ಲ, ನಮ್ಮ CNC ಮಿಷಿನ್ ಕೆಟ್ಟೋದಾಗ ನಾನು ಡೈರೆಕ್ಟ್ರು ಕರೆದು, ನಾನು ಕ್ಲೀಟಸ್ ಅಂತ ಡೈರೆಕ್ಟ್ರು ಕ್ಲೀಟಸ್ ಕರೆದು, ಜಗನ್ನಾಥ್ ಬನ್ನಿ ಇಲ್ಲಿಂದ ಬಿಡ್ತಾ ಮೆಷರ್ ಕೆಟ್ಟೋ, ಎಸ್ ಸ್ಪೆಂಡ್ ಸೋ ಮಚ್ ಆಫ್ ಮನಿ, ಒಂದಾಗಿದೆ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಪ್ರಾಬ್ಲಿ ಐ ಹ್ಯಾವ್ ಟು ಕಟ್ ಯುವರ್ ಪೇ ಇನ್ಸ್ಟಾಲ್ಮೆಂಟ್ಸ್. ನನ್ನ ಗತಿ ಏನು ಇದೆಲ್ಲ ಆಯಿತು. ಆಮೇಲೆ ನಾನು ಸರ್ ಐ ವಿಲ್ ಟ್ರೈ ಟು ಡೂ ಇಟ್ ಅಂದ್ಬಿಟ್ಟು ವೆರಿ ಸಂಡೇ ಯೂಸ್ ಟು ಗೋ ಚೆಕ್ ಅಪ್ ವಾಟ್ಸ್ ಇನ್ ಮಿಸ್ಟೇಕ್ ಅಂತ. ಬಿಕಾಸ್ ಐ ಓನ್ಲಿ ಹ್ಯಾವ್ ವರ್ಕ್ ಆನ್ ಮೆಟಲರ್ಜಿ. ಐ ವಾಸ್ ಅ ಮೆಟಲರ್ಜಿಸ್ಟ್, BSc ಮಾಡಿ ಮೆಟಲರ್ಜಿ ಮಾಡಿದೆ. ಸೊ ಐ ನೆವರ್ ನ್ಯೂ ಮಚ್ ಆಫ್ ಎಲೆಕ್ಟ್ರಾನಿಕ್ಸ್. ಮೆಟಲರ್ಜಿ ಮಾಡಿದ್ದಕ್ಕೋಸ್ಕರ ಏನಾಯ್ತು ಅಂದರೆ, ಆಮೇಲೆ ಹೀಗೆ ಮಾಡ್ತಾ ಇರ್ಬೇಕಾರೆ ಇವ್ರನ್ನ ಬಿಟ್ಟೆ, ಎಲ್ಲಿ ಆಶ್ರಮ ಬಿಟ್ಟೆ. ಆಮೇಲೆ ನಾನು ಮಾಡ್ತಾನೆ ಸುವೇಗ ಎತ್ಕೊಂಡು ಸೀದಾ ಇದಕ್ಕೆ ಹೋದೆ, LRDಗೆ ಸಂಡೇ ಹೋದಾಗ. ಅವಾಗ ಒಂದು ಬ್ಯಾಚ್ ಕೊಟ್ಟಿದ್ರು ಮಸೂದನ್ನು, ಚಿಕ್ಕದೊಂದು ಬ್ಯಾಡ್ಜ್ ಇರ್ತಲ್ಲ, ಆ ಬ್ಯಾಚ್ ಕೊಟ್ಟಿದ್ರು. ಬ್ಯಾಡ್ಜ್ ಹಾಕೊಂಡು ಟಕ ಟಕ ಅಂತ ಹೋದೆ. ಅಲ್ಲಿ ಇಲ್ಲದೆ ಏನು ಬೇಕೋ ಸಂಡೇ ರಜಾ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಿಷಿನ್ ಕಡೆ ಯೋಚನೆ ಮಾಡ್ತಾ ಇದ್ದಕ್ಕಿದ್ದಾಗ ಇದೇನಾಯ್ತು, ಬ್ಯಾಡ್ಜ್ ಇರುತ್ತಲ್ಲ ಬಿದ್ದೋಯ್ತು. ಬಿದ್ದೋಯ್ತು, ತೆಗೆದು ಬಂದ್ಬಿಡ್ತು. ಆ ಮಿಷಿನ್ ಕೆಳಗಡೆ ಹೊರಟಾಯ್ತು. ಮಿಷಿನ್ ಕೆಳಗಡೆ ಹೊರಟಾಯ್ತು ಆಯ್ತಾ. ಮಿಷಿನ್ ಹೊರಟಾಯ್ತಲ್ಲಪ್ಪ, ಏನು ಮಾಡಲಿ, ಒಳ್ಳೆ ರಾಮಾಯಣ ಬಂತಲ್ಲಪ್ಪ, ಇದು ಬೇರೆ ಮೊದಲೇನು ನಂಬಿಕೆನೇ ಇಲ್ಲ, ಇದು ಬೇರೆ ಆಗುತ್ತಲ್ಲ ಅಂತ ಬಗ್ಗು ನೋಡಿದ್ರೆ. ಆ್ಯಕ್ಚುಲಿ ಬಗ್ಗು ನೋಡಿದ್ರೆ ಬ್ಯಾಟ್ ಸಿಕ್ತು, ಅಲ್ಲಿ 3 ವೈರು ಡ್ಯಾಂಗಲ್ ಆಗ್ತಾಯಿತ್ತು.
ತ್ರೀ ವೈರ್ಸ್, ನ್ಯೂಟ್ರಲ್ ಇದು ಫೇಸ್ 3 ಅಲ್ಲಾಡ್ತಾ ಇದೆ ಕೆಳಗಡೆ. ದೇ ಲೂಸ್ ಕಾಂಟ್ಯಾಕ್ಟ್. ಬಿದ್ದೋಗ್ಬಿಟ್ಟಿದೆ. ಇಟ್ ಹಸ್ ಲೂಸ್, ಇಟ್ ಹಸ್ ಕಮ್ ಔಟ್. ಆಮೇಲೆ ಬ್ಯಾಟ್ಸ್ ತೊಗೊಂಡ್ಮೇಲೆ ಟ್ರಕ್ ಅಂತ ಫ್ಲಾಶ್ ಹಾಕೊಂಡು ಮಗಂದು ಇದೇ ಪ್ರಾಬ್ಲಮ್ ಮೆಷಿನ್ದು ಅಂದ್ಬಿಟ್ಟು ಆ ಮೆಷಿನ್ ಬ್ಯಾಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡೇ 3 ಜನ ಕರೆಸಿ ಮೆಷಿನ್, ಒಂದು 1 ಟನ್ ಮೆಷಿನ್ ಹಿಂಗೆ ತರಿಸಿ 3 ವೈರ್ನ ಕನೆಕ್ಟ್ ಮಾಡ್ಕೊಂಡು ಮಿಷನ್ ವರ್ಕ್ ಆಯ್ತು. ಅಪ್ಪ, ಅದಕ್ಕೆ ನಾನು ಅಲ್ಲಿಂದ ಐ ಬಿಕೇಮ್ ಎ ರೆಗ್ಯುಲರ್. ಇದು ಐ ಮಾಸ್ಟರ್ ಮಾಡಿದ್ರು ಅಂದ್ಬಿಟ್ಟು ರೆಗ್ಯುಲರ್ಲಿ ಐ ಜಸ್ಟ್ continue. That's all the thing which happened I wanted to share with you. Very nice. Very nice climax for your spiritual life. ಆಮೇಲೆ ಬೇಕಾದ ಇನ್ಸಿಡೆನ್ಸ್ ನಡೀತು. ಚಾರಿಜಿ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಒಂದ್ಸರ್ತಿ ಒಬ್ಬ ಬಂದು ತುಂಬ ರಶ್ ಇತ್ತು, ಯಾರೊಬ್ಬ ಅಲ್ಲಿ ನಿಂತ್ಕೊಂಡಿದ್ದ. ನಾನು ಅವಾಗ ಹೊಸಬ ನಿಂತ್ಕೊಂಡಿದ್ದವನೊಬ್ಬ ಹೀಗೆ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದ ಅವನು ಹೀಗಂದು ವಾಟ್ಸ್ ಎ ಪ್ರಾಬ್ಲಮ್ ಅಂದರು. ಅವ್ನು ಹೇಳ್ದ, ಅವನು ಮನುಷ್ಯ, ಐ ಆಮ್ ಎ ಡಿಬ್ಯಾಚುಲರ್, ಐ ಡ್ರಿಂಕ್, ಕೆನ್ ಯು ಸ್ಟಾಪ್ ಇಟ್ ಅಂತ ಅವನು ಕ್ವಶನ್ ಕೇಳಿ ಚಾಲೆಂಜ್ ಮಾಡ್ತಾರೆ. ಕ್ವಶನ್ ಚಾಲೆಂಜ್ ಹತ್ರ ಒಂದೇ ಒಂದು ಮಾತಾಡ, ವೆನ್ ಎವರ್ ಯು ವಾಂಟ್ ಟು ಗೋ ಎನಿವೇರ್ ಡಿಬ್ಯಾಚರಿ ಆರ್ ಡ್ರಿಂಕ್, ಮಾಸ್ಟರ್ ಇಸ್ ಡೂಯಿಂಗ್ ಇಟ್ ಅಂತ ಮಾಡೋದು. ಏನೋ ಮಾಸ್ಟರ್ ಈಸ್ ಡೂಯಿಂಗ್ ಇಟ್ ಅಂತ ಹೇಳೋದು. ಅವನು ಹೇಳಿದ ಕುಡಿಯೋಕೆ ಹೋದಾಗ ಮಾಸ್ಟರ್ ಕುಡಿತಾರೆ, 2 ಸತಿ ಕುಡ್ದಾಗ ಮಾಸ್ಟರ್ ಕುಡಲ್ಲ ಅಂತ. ಆಮೇಲೆ ಎಲ್ಲಿ ಬಿಕ್ಕಿದ್ದಕ್ಕೆ ಹೋಗೋ ಬಿಟ್ಬಿಟ್ಟು ಹೆಂಡತಿ ನಾರ್ಮಲ್ ಆಗಿ ಇದ್ಬಿಟ್ಟು ಬಂದು 3 ತಿಂಗಳು ಆಶ್ರಮ ಮೆಂಬರ್ ಆಗಿ ಒಬ್ಬರು ಇದು ಆಚಾರ ಅಂತ, ಇನ್ನೊಬ್ರು ನಿಮ್ಮವರು. ಆಮೇಲೆ ಅಫ್ಕೋರ್ಸ್ ಈ ಚೇಂಜ್ ಹಿಮ್ಸೆಲ್ಫ್. ಇದೆಲ್ಲ ನನ್ನ ತಲೆ ಒಂದ್ಸಾರಿ ಶ್ಲೋಕ ಹೇಳ್ಕೊ ಅಂತ ಹೇಳಿ ಅವಾಗ ಹೇಳ್ಕೊಂಡು ಅವಳು ಹತ್ತುಬಿಟ್ರು. ಆಕೆ ನಂಗೆ ಹೀಗೆ ಹಸ್ಬೆಂಡು ಕುಡಿತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಿದ್ದಾರೆ ಚಾರಿಜಿ ಅಂತ ಹೇಳತ್ತಾಗ ಒಂದು ಸತಿ ಮಾತ್ರ ಅವ್ರನ್ನೂ ಕರೆದು ಶ್ಲೋಕ ಹೇಳ್ಕೊಂಡು ನೀವು ಕುಡಿಯಿದ್ರು. ಅಲ್ಲಿಗೆ ಸ್ಟಾಪ್ ಆಯಿತು. ಇವಾಗ ಗಂಡು ಮಗು ಆಗಿದೆ, 2 ಹೆಣ್ಮಕ್ಳಿತ್ತು, ಅವರು ಇಲ್ಲ ಮೊನ್ನೆ ಹಾಡು ಹೇಳಿದ್ದಾರೆ, ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಏನು ಸಿಸ್ಟರ್ ಹೆಂಗಿದ್ದೀರ ಅಂದರೆ ಹವರ್ ಅಂದರೆ ಐ ಆಮ್ ಫೈನ್ ಅಂದರು. ನೋಡಿದ್ರೆ ಅಮೇರಿಕಾದವ್ರು ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಇದೊಂದು ನಿದರ್ಶನ. ಆಮೇಲೆ ಇನ್ನೂ ಒಂದು ಏನಂದರೆ, ನಮ್ಗೆ ಅವಾಗ 2 ರೂಪಾಯಿ ಇರಲಿಲ್ಲ ಆಶ್ರಮಕ್ಕೆ ಹೋಗ್ಬೇಕು ಅಂದಾಗ. ಅಂಥ ಟೈಮಲ್ಲಿ ಬಸ್ಗೆ ಅಂತಲೇ ಕಾಯಲೇಬೇಕು. ಇನ್ನೊಬ್ಬರು ಕರೆದ್ರೆ ಇವರೇ ದುಡ್ಕೋಬೇಕು. ಅದಕ್ಕೆ ಏನಾಗೋದು ನೋಡಿ, ಸ್ಕೂಟ್ರ್ ಮೇಲೆ ಬರೋರು ಬ್ರದರ್ಸ್ ಎಲ್ಲ ಪಾಪ, ಸಿಸ್ಟರ್ ಅವ್ರು ಬಸ್ಸಲ್ಲಿ ಬರ್ತಾರೆ ಬನ್ನಿ ಅಂತ ಸ್ಕೂಟ್ರ್ ಮೇಲೆ ಕರ್ಕೊಂಡು ಹೋಗೋರು. ಒಂದು ಸತಿ ಇವ್ರು 2 ರೂಪಾಯಿ ಕೊಟ್ಟಿದ್ದಾರೆ, ಕಳ್ಕೊಂಬಿಟ್ಟೆ ಅಲ್ಲಿ. ಆಮೇಲೆ ಸಿಕ್ತು. ಪಾತ್ರೆ ತೊಳೆದು ಎಲ್ಲ ಮಾಡಿ ಸೇವೆ ಮಾಡಿ ಬರೋ ಹೊತ್ತಿಗೆ ಅವರು ಹಿಂದಿ ಮಾತಾಡೋರು ಬಂದು ಡ್ರಾಪ್ ಮಾಡಿ ಹೋದರು. ಹಿಂದಿ ಮಾತಾಡಿದ್ರು, ಕರ್ಕೊಂಡು ಮನೆಗೆ ಡ್ರಾಪ್ ಮಾಡಿ ಹೋದರು. ಅಂಥ ಇದರಲ್ಲಿ ಸೇವೆಯಲ್ಲಿ ಬಂದ್ಬಿಟ್ಟೆ ನಾನು. ಚೆಸ್ ಕಲ್ತಿದ್ದಕ್ಕೆ ಹೇಳಿದ್ರಿ, ಆಶ್ರಮಕ್ಕೆ ಸೇರ್ಕೊಂಡಿತ್ತು ತಿಳ್ಕೊಂಡು ಈಗ ನೋಡಿದ್ರ ಎಲ್ಲ ಒಳ್ಳೆ ಕ್ಲೈಮ್ಯಾಕ್ಸ್ ಆಗ್ತಾ ಇದೆ ಈಗ. ಇಲ್ದಿದ್ರು ಅಂಥ ಅದ್ಭುತ ಅಪರಿಮಿತ, ಅದರಲ್ಲೇ ಬರೀ ಶುರು ಮಾಡಿ. ಅಸಾಧ್ಯ, ಹಾರ್ಡ್ ನಟ್ ಟು ಕ್ರ್ಯಾಕ್, ವೆರಿ ಟಫ್. ಮಕ್ಕಳಿಗೆಲ್ಲ ಹೊಡಿತಿದ್ದೆ, ಮಕ್ಕಳು ಹೊಡಿತಿದ್ದೆ, ಸುಮಾ ರಮೇಶ್ ಯಾರು ಇದೆಲ್ಲ ಸೇರಿ ಎಲ್ಲ ಟೈಪರ್. ಅದಕ್ಕೆ ಸುಮಂಗ್ ಕಮ್ಮಿ ಏಟ್ ಬಿಡ್ತಾ ಇತ್ತು, ರಮೇಶಂಗೂ ಕಮ್ಮಿ, ಸುಧಂಗ್ ಪಾಪ ಚೆನ್ನಾಗಿ ಅವಳ ಆ ಥರ ಇದು ಮಾಡೋಕ್ಕೆ ಏನಕ್ಕೂ ಇಲ್ಲ. ಸುಧಂಗ್ ಏನೋ ಹೊಡಿತಿದ್ದೆ. ರಮೇಶಂಗೂ ಅಷ್ಟೇ, ಒಂದು ಎಂದೂ ಇಲ್ಲದೆ ತಮ್ಮ ಬಂದು ಶಂಕರ್ ಗುರು ಕರ್ಕೊಂಡ್ತಿದ್ದ ಬಾ ಅಂತಂದ. 5 ವರ್ಷದ ಮಗು. ನಂಗೆ ಆ ಧೈರ್ಯ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಅವಾಗಿನ್ನೂ ಸಿಟ್ಟಿಂಗ್ ತೊಗೊಂಡಿರಲಿಲ್ಲ. ಶಂಕರ್ ಗುರು ಕರ್ಕೊಂಡಿಲ್ಲ. ನಮ್ಮ ಅತ್ತೆ ಹೇಳಿದ್ರು, ಬರ್ತಿದ್ದಾಗೆ ಹಿಂಗೆ ಅಂದ್ಬಿಟ್ಟು ಹೊಡ್ತಾನೆ ಅಂದರು. ಹೊಡಿಲಿ ಬಿಡಿ ಅಂತ. ಅವಾಗಿಂದ ಸ್ವಲ್ಪ ಧೈರ್ಯ ಬಂತು. ಇನ್ನೇನು ಮಾಡೋದು, ಹೊಟ್ಟೋಗಿದ್ದೀವಿ, ಬಿಡೋಂಗಿಲ್ಲ. ಒಂದು ಪಿಕ್ಚರ್ಗೆ ಹೋಗಿಲ್ಲ, ಒಂದಕ್ಕೂ ಇಲ್ಲ, ಯಾವ ಆ್ಯಕ್ಟಿವಿಟೀಸ್ ಎಲ್ಲ ನಿಂತೋಯ್ತು ನಂದು. ಸಾಧನೆ ಅಂತ ಬಂದ್ಬಿಟ್ಟು. ಒಳ್ಳೇದು. ಅಲ್ಲಿ ಸ್ವಲ್ಪ ನಿಲ್ಸೋಣ ಈಗ. 1 ನಿಮಿಷ.